ಭಾರತೀಯರಿಗೆ ಚಿನ್ನ ಅಂದರೆ ಬರೀ ಲೋಹ ಅಲ್ಲ, ಅದೊಂದು ಎಮೋಷನ್. ಎಷ್ಟೇ ಕಷ್ಟ ಬಂದರೂ ನಮ್ಮ ಜನ ಚಿನ್ನ ಖರೀದಿ ಮಾಡೋದನ್ನು ಮಾತ್ರ ಬಿಡಲ್ಲ. ಮೋದಿ ಆದರೂ ಹೇಳಲಿ, ಯಾರಾದರೂ ಹೇಳಲಿ, ಡೋಂಟ್ ಕೇರ್. ಇದರ ಜೊತೆ ಬುಲಿಯನ್ ಬ್ಯಾಂಕ್ ಕೂಡ ಬರ್ತಾ ಇದೆ. ಅದರ ಜೊತೆ ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೇರಿದೆ. ಜೊತೆಗೆ ಕೇಂದ್ರ ಸರ್ಕಾರ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನು ಕೂಡ ದಿಢೀರ್ ಹೆಚ್ಚಿಸಿದೆ. ಇದರ ನಡುವೆಯೇ ಭಾರತೀಯರು ಈಗ ಸ್ಮಾರ್ಟ್ ಆಗಿದ್ದಾರೆ. ಹೊಸ ಚಿನ್ನವನ್ನು ದುಡ್ಡು ಕೊಟ್ಟುಕೊಳ್ಳುವ ಬದಲು ತಮ್ಮ ಮನೆಯಲ್ಲಿರುವ ಹಳೆ ಚಿನ್ನವನ್ನು ಕೊಟ್ಟು ಹೊಸ ಡಿಸೈನ್ ಚಿನ್ನಾಭರಣಗಳನ್ನು ಮನೆಗೆ ತರುತ್ತಿದ್ದಾರೆ. ಎಸ್ ವೀಕ್ಷಕರೇ, ಭಾರತದ ಜ್ಯುವೆಲರಿ ಮಾರುಕಟ್ಟೆಯಲ್ಲಿ ಈಗ ಎಕ್ಸ್ಚೇಂಜ್ ಲೆಡ್ ಕನ್ಸಂಪ್ಷನ್ ಅಂದರೆ ಹಳೆ ಚಿನ್ನದ ಬದಲಾವಣೆ ಭಾರಿ ಟ್ರೆಂಡ್ ಸೃಷ್ಟಿಸಿದೆ. ಇದರ ಜೊತೆ ಬುಲಿಯನ್ ಬ್ಯಾಂಕ್ ಎಂಬ ಬೃಹತ್ ಮಾಸ್ಟರ್ ಪ್ಲಾನ್ ಕೂಡ ಪ್ರಧಾನಿ ಮೋದಿ ಎದುರು ಬಂದು ನಿಂತಿದೆ. ಅದನ್ನೇ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಏನಿದು ಬುಲಿಯನ್ ಬ್ಯಾಂಕ್? ಹಳೆ ಚಿನ್ನದಿಂದ ನಿಮಗೇನು ಲಾಭ? ಇದು ದೇಶದ ಆರ್ಥಿಕತೆಯನ್ನೇ ಹೇಗೆ ಬದಲಾಯಿಸುತ್ತೆ? ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಯಾಕಂದರೆ ಇದು ನಿಮ್ಮ ಮನೆಯಲ್ಲಿರುವಂತಹ ಚಿನ್ನದ ಭವಿಷ್ಯದ ಬಗ್ಗೆ. ನಾನು ಶಿವಮೂರ್ತಿ ಸರ್ವಾ. ಏನಿದು ಬುಲಿಯನ್ ಬ್ಯಾಂಕ್ ಪ್ರಸ್ತಾಪ? ಚಿನ್ನದ ಆಮದು ತಗ್ಗಿಸಲು ಮಾಸ್ಟರ್ ಪ್ಲಾನ್. ಇದು ಕೇವಲ ಎಕ್ಸ್ಚೇಂಜ್ ಆಫರ್ ಕಥೆಯಲ್ಲ. ಭಾರತದ ಜ್ಯುವೆಲರಿ ಉದ್ಯಮ ಈಗ ಕೇಂದ್ರ ಸರ್ಕಾರದ ಮುಂದೆ ಒಂದು ಬೃಹತ್ ಪ್ರಸ್ತಾಪವನ್ನೇ ಇಟ್ಟಿದೆ. ಅದೇ ಬುಲಿಯನ್ ಬ್ಯಾಂಕ್ ಸ್ಥಾಪನೆ. ಆಲ್ ಇಂಡಿಯಾ ಜ್ಯುವೆಲರ್ಸ್ ಮತ್ತು ಗೋಲ್ಡ್ ಸ್ಮಿತ್ ಫೆಡರೇಷನ್ನ ಪ್ರತಿನಿಧಿಗಳು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಚರ್ಚಿಸಿದ್ದಾರೆ. ಸಚಿವರು ಕೂಡ ಈ ಪ್ರಸ್ತಾವನೆಯನ್ನು ಪರಿಶೀಲಿಸಲು ಒಂದು ಸಮಿತಿ ರಚಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ಬುಲಿಯನ್ ಬ್ಯಾಂಕ್? ಇದು ಹೇಗೆ ಕೆಲಸವನ್ನು ಮಾಡುತ್ತೆ ಗೊತ್ತಾ? ಸರಳವಾಗಿ ಹೇಳಬೇಕಂತ ಅಂದರೆ, ನಮ್ಮಲ್ಲಿರುವ ಹಣವನ್ನು ಬ್ಯಾಂಕಿಗೆ ಹಾಕಿ ಬಡ್ಡಿ ಪಡೆಯುತ್ತೇವಲ್ಲ, ಅದೇ ರೀತಿ ನಮ್ಮ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಹಾಗೂ ಸಂಸ್ಥೆಗಳಲ್ಲಿ ಸುಮ್ಮನೆ ಬಿದ್ದಿರುವಂತಹ ಚಿನ್ನವನ್ನು ಈ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಬಹುದು. ಈ ಬ್ಯಾಂಕ್ ಆ ಚಿನ್ನವನ್ನು ಪರಿಶೀಲಿಸಿ ಕರಗಿಸಿ ಸ್ಟ್ಯಾಂಡರ್ಡ್ ಆಗಿ ಪರಿವರ್ತಿಸುತ್ತೆ. ನಂತರ ಅದೇ ಚಿನ್ನವನ್ನು ಜ್ಯುವೆಲರಿಗಳಿಗೆ, ರಫ್ತುದಾರರಿಗೆ ಮತ್ತು ತಯಾರಕರಿಗೆ ಸಾಲವಾಗಿ ನೀಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ದೇಶದ ವ್ಯಾಪಾರಿಗಳು ಹೊಸ ಚಿನ್ನಕ್ಕಾಗಿ ವಿದೇಶಗಳ ಮೇಲೆ ಅವಲಂಬಿತರಾಗಿರುವುದು ತಪ್ಪುತ್ತೆ. ಇದು ಪಕ್ಕ ರಿಸರ್ವ್ ಬ್ಯಾಂಕ್ ಅಥವಾ ಹಣಕಾಸು ಸಚಿವಾಲಯದ ನಿಯಂತ್ರಣದಲ್ಲಿರುವಂತಹ ಒಂದು ವ್ಯವಸ್ಥಿತ ಸಂಸ್ಥೆಯಾಗಿರಲಿದೆ. ಕನಿಷ್ಠ 100 ಗ್ರಾಂ ಚಿನ್ನವನ್ನು ಇಲ್ಲಿ ಡೆಪಾಸಿಟ್ ಮಾಡುವಂತಹ ಸೌಲಭ್ಯ ತರುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಮೋದಿ ಕರೆ, 3.5 ಕೋಟಿ ಜಾಬ್ ಸವಾಲು. ETF ಗೋಲ್ಡ್ ಹೇಗೆ ಬಳಕೆಯಾಗಲಿದೆ? ಇತ್ತೀಚೆಗಷ್ಟೇ ಕಚ್ಚಾ ತೈಲ ಮತ್ತು ಚಿನ್ನದ ಬೆಲೆ ಏರಿಕೆಯಿಂದಾಗಿ ರೂಪಾಯಿ ಮೌಲ್ಯ ಕುಸಿತ ಇರುವುದನ್ನು ಗಮನಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಒಂದು ವರ್ಷದ ಮಟ್ಟಿಗೆ ಚಿನ್ನ ಖರೀದಿಸುವುದನ್ನು ಮುಂದೂಡುವಂತೆ ಮನವಿಯನ್ನು ಮಾಡಿದರು. ಆದರೆ ಜ್ಯುವೆಲರಿ ಉದ್ಯಮದ ಪ್ರಕಾರ ಚಿನ್ನದ ವ್ಯಾಪಾರ ದಿಢೀರ್ ಕಡಿಮೆ ಆದರೆ ಈ ವಲಯವನ್ನೇ ನಂಬಿಕೊಂಡಿರುವಂತಹ ಸುಮಾರು 3.5 ಕೋಟಿ ಜನರ ಜೀವನಕ್ಕೆ ಪೆಟ್ಟು ಬೀಳಬಹುದು. ಇದಕ್ಕೆ ಪರಿಹಾರವಾಗಿ ಆಲ್ ಇಂಡಿಯಾ ಜ್ಯುವೆಲರಿ ಗೋಲ್ಡ್ ಫೆಡರೇಷನ್ ಮತ್ತೊಂದು ಸೂಪರ್ ಐಡಿಯಾ ಕೊಟ್ಟಿದೆ. ಭಾರತದಲ್ಲಿರುವ ಗೋಲ್ಡ್ ETFಗಳಲ್ಲಿ ಅಪಾರ ಪ್ರಮಾಣದ ಭೌತಿಕ ಚಿನ್ನ ಸುಮ್ಮನೆ ವಾಲ್ಟ್ಗಳಲ್ಲಿ ಲಾಕ್ ಆಗಿದೆ. ETFಗೆ ಹೊಸ ಹಣ ಬಂದಾಗಲೆಲ್ಲ ಅವರು ಮತ್ತೆ ಆಮದು ಮಾಡಿಕೊಂಡ ಚಿನ್ನವನ್ನೇ ಕೊಳ್ತಾರೆ. ಇದರ ಬದಲು ಈ ETFಗಳಲ್ಲಿರುವಂತಹ 20% ಚಿನ್ನವನ್ನು ಈ ಬುಲಿಯನ್ ಬ್ಯಾಂಕ್ ಮೂಲಕ ಸಾಲವಾಗಿ ನೀಡಲು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಉದ್ಯಮ ಕೇಳಿಕೊಂಡಿದೆ. ಈ ಸಾಲವು ಇನ್ಶೂರೆನ್ಸ್ ಮತ್ತು ಆಡಿಟ್ ಒಳಗೊಂಡಿರುತ್ತೆ. ಹಾಗಾಗಿ ಯಾವುದೇ ರಿಸ್ಕ್ ಇರಲ್ಲ. ಬುಲಿಯನ್ ಬ್ಯಾಂಕ್ ಸ್ಥಾಪನೆ ಹೇಗೆ? ಇದರ ಮುಂದಿರುವ ಸವಾಲುಗಳು ಏನು? ಅಂದ ಹಾಗೆ ಈ ಬುಲಿಯನ್ ಬ್ಯಾಂಕ್ ಕಾನ್ಸೆಪ್ಟ್ ಹೊಸದೇನಲ್ಲ. 2013ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬುಲಿಯನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬ ಕಾನ್ಸೆಪ್ಟ್ ತಂದಿತ್ತು. ಆದರೆ ಅದು ಜಾರಿಗೆ ಬರಲಿಲ್ಲ. ಈಗ AIJGF ಮತ್ತೆ ಈ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಈಗಾಗಲೇ ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ ಸ್ಥಾಪನೆಯಾಗಿದ್ದು, ಇದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ. ಈ ಬ್ಯಾಂಕನ್ನು ಕಂಪನಿ ಕಾಯ್ದೆ ಅಡಿ RBI, ಸೆಬಿ ಮತ್ತು ಹಣಕಾಸು ಸಚಿವಾಲಯದ ಕಣ್ಗಾವಲಿನಲ್ಲಿ ಸ್ಥಾಪಿಸುವ ಗುರಿ ಇದೆ. ಇದಕ್ಕಾಗಿ ಹಣಕಾಸು, ವಾಣಿಜ್ಯ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವಾಲಯಗಳನ್ನು ಒಳಗೊಂಡಂತಹ ಒಂದು ಅಂತರ್ ಸಚಿವಾಲಯ ಕಾರ್ಯಪಡೆ ರಚಿಸಲು ಪ್ರಸ್ತಾಪಿಸಲಾಗಿದೆ. ಸರ್ಕಾರ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಖಾಸಗಿ ಪ್ಲೇಯರ್ಗಳ ಪಾಲುದಾರಿಕೆಯೊಂದಿಗೆ ಸುಮಾರು 1,000 ಕೋಟಿ ರೂಪಾಯಿ ಬಂಡವಾಳದಲ್ಲಿ ಇದನ್ನು ಆರಂಭಿಸುವಂತಹ ಲೆಕ್ಕಾಚಾರವಿದೆ. ನೋಡಬೇಕು ಮುಂದೇನಾಗುತ್ತೆ ಅಂತ ನೋಡೋಣ. ಹಳೆ ಚಿನ್ನಕ್ಕೆ ಬಂತು ಫುಲ್ ಡಿಮ್ಯಾಂಡ್. ಗ್ರಾಹಕರ ಹೊಸ ಟ್ರೆಂಡ್ ಹಿಂದಿನ ಕಾರಣ ಏನು? ಈಗ ಇನ್ನೊಂದು ವಿಚಾರಕ್ಕೆ ಬರೋಣ.
ಹಳೆ ಗೋಲ್ಡ್ಗೆ ಈಗ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಅದೇನೆಂದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಆಮದು ಸುಂಕವನ್ನು ಹೆಚ್ಚಿಸಿದರ ಹಿಂದಿನ ಪ್ರಮುಖ ಉದ್ದೇಶವೇ ವಿದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡುವುದು, ನಮ್ಮ ದೇಶದ ವಿದೇಶಿ ವಿನಿಮಯ ಮೀಸಲನ್ನು ಉಳಿಸುವುದು ಹಾಗೂ ದೇಶದೊಳಗೆ ಈಗಾಗಲೇ ಸುಮ್ಮನೆ ಬಿದ್ದಿರುವಂತಹ ಚಿನ್ನವನ್ನು ಮತ್ತೆ ಬಳಕೆಗೆ ತರುವುದು ಸರ್ಕಾರದ ಮಾಸ್ಟರ್ ಪ್ಲಾನ್ ಆಗಿತ್ತು. ಸರ್ಕಾರದ ಈ ತಂತ್ರ ಈಗ ವರ್ಕ್ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಚಿನ್ನದ ಬೆಲೆ ಆಲ್ ಟೈಮ್ ಹೈನಲ್ಲಿರುವುದರಿಂದ ಗ್ರಾಹಕರು ಈಗ ಫ್ರೆಶ್ ಆಗಿ ಹಣ ಕೊಟ್ಟು ಚಿನ್ನ ಕೊಳ್ಳುವ ಬದಲು ಹಳೆ ಆಭರಣಗಳನ್ನು ಕೊಟ್ಟು ಹೊಸ ಆಭರಣ ಪಡಿತಾ ಇದ್ದಾರೆ, ಅಥವಾ ಹಣದ ಅವಶ್ಯಕತೆ ಇದ್ದಾಗ ಚಿನ್ನವನ್ನು ಮಾರುವುದು, ಅಡವಿಡುವುದು ಮಾಡ್ತಿದ್ದಾರೆ. ಜ್ಯುವೆಲರಿ ಉದ್ಯಮದ ಮುಖಂಡರು ಕೂಡ ಹೇಳುವಂತೆ ಈ ಬೆಳವಣಿಗೆ ಭಾರತದಲ್ಲಿ ಸರ್ಕ್ಯುಲರ್ ಗೋಲ್ಡ್ ಎಕನಾಮಿ ಅಂದರೆ ಚಿನ್ನದ ಮರುಬಳಕೆಯ ಆರ್ಥಿಕತೆಯನ್ನು ಬಲಪಡಿಸ್ತಾ ಇದೆ. ಅಂಜಲಿ ಜ್ಯುವೆಲರ್ಸ್ನ ನಿರ್ದೇಶಕ ಅನರ್ಘ್ಯ ಉತ್ತಿಯ ಚೌಧರಿ ಅವರು ಹೇಳುವಂತೆ ಹೆಚ್ಚಿದ ಆಮದು ಸುಂಕವು ಸಂಘಟಿತ ಮರುಬಳಕೆಗೆ ಉತ್ತೇಜನ ನೀಡುತ್ತಿದೆ. ಇದರಿಂದ ಜ್ಯುವೆಲರಿ ವಲಯದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆ ಹೆಚ್ಚಾಗುತ್ತೆ ಅಂತಾನು ಹೇಳಿದ್ದಾರೆ. ಶೂನ್ಯ ಕಡಿತ 100% ಮೌಲ್ಯ ಜೋರು ಆಫರ್, ಗ್ರಾಹಕರ ಸೆಳೆಯಲು ಬ್ರ್ಯಾಂಡ್ಗಳ ಬಿಗ್ ಸೇಲ್. ಈ ಹೊಸ ಟ್ರೆಂಡ್ ಅನ್ನು ಕ್ಯಾಶ್ ಮಾಡಿಕೊಳ್ಳಲು ಭಾರತದ ದೊಡ್ಡ ಜ್ಯುವೆಲರಿ ಬ್ರ್ಯಾಂಡ್ಗಳು ಭರ್ಜರಿ ಎಕ್ಸ್ಚೇಂಜ್ ಆಫರ್ಗಳನ್ನು ಘೋಷಿಸಿವೆ. ಟಾಟಾ ಒಡೆತನದ ತನಿಷ್ಕ್ ಸಂಸ್ಥೆ ಓಲ್ಡ್ ಗೋಲ್ಡ್ ಎಂಬ ಅಭಿಯಾನವನ್ನು ಶುರು ಮಾಡಿದೆ. ನೀವು ಬೇರೆ ಯಾವುದೇ ಅಂಗಡಿಯಲ್ಲಿ ಚಿನ್ನ ತೆಗೆದುಕೊಂಡಿದ್ರೂ ಸರಿ, ಅದಕ್ಕೆ ಯಾವುದೇ ಕಡಿತ ಇಲ್ಲದೆ 100% ಮೌಲ್ಯವನ್ನು ನೀಡಿ ಹೊಸ ಆಭರಣವನ್ನು ನೀಡುತ್ತಾ ಇದೆ. ಇತ್ತ ಕಲ್ಯಾಣ್ ಜ್ಯುವೆಲರ್ಸ್ ಕೂಡ ನೇಷನ್ ಫಸ್ಟ್ ಗೋಲ್ಡ್ ಫಾರ್ ಇಂಡಿಯಾ ಎಂಬ ಪ್ರೋಗ್ರಾಂ ಲಾಂಚ್ ಮಾಡಿದೆ. ಹಳೆ ಮುರಿದು ಹೋದ ಆಭರಣಗಳನ್ನು ತಂದುಕೊಟ್ಟು ಈಗಿನ ಟ್ರೆಂಡ್ನಲ್ಲಿರುವಂತಹ ಹಗುರವಾದ 18 ಕ್ಯಾರೆಟ್ ಡಿಸೈನ್ಗಳನ್ನು ಕೊಳ್ಳಲು ಗ್ರಾಹಕರನ್ನು ಉತ್ತೇಜಿಸ್ತಾ ಇದೆ. ಈ ರೀತಿಯ ಚಿನ್ನದ ಮರುಬಳಕೆಯಿಂದ ಜ್ಯುವೆಲರಿ ಉದ್ಯಮದಲ್ಲಿ ಉದ್ಯೋಗ ಅವಕಾಶಗಳು ಉಳಿಯುತ್ತಿವೆ. ಜೊತೆಗೆ ಸಂಘಟಿತ ವ್ಯಾಪಾರದಿಂದ ಸರ್ಕಾರಕ್ಕೆ GST ಕಲೆಕ್ಷನ್ ಕೂಡ ಹೆಚ್ಚಾಗ್ತಾ ಇದೆ ಅಂತೆ. ಚಿನ್ನ ಅಂದರೆ ಕೇವಲ ಲಾಕರ್ನಲ್ಲಿ ಇಡುವ ವಸ್ತುವಲ್ಲ, ಅದೊಂದು ನಿರಂತರ ಆರ್ಥಿಕ ಮೌಲ್ಯ ಸೃಷ್ಟಿಸುವ ಆಸ್ತಿ ಎಂಬ ಮನಸ್ಥಿತಿ ಈಗ ಬೆಳೆಯುತ್ತಿದೆ. ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ಕೂಡ 22 ಕ್ಯಾರೆಟ್ ಚಿನ್ನದ ಮೇಲೆ 0 ಡಿಡಕ್ಷನ್ ಸ್ಕೀಮ್ ತಂದಿವೆ. ಭಾರತದ ಮನೆಗಳಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಖಾಸಗಿ ಚಿನ್ನದ ಸಂಗ್ರಹವಿದೆ. ಇದನ್ನು ಮರುಬಳಕೆ ಮಾಡುವುದರಿಂದ ನಾವು ಡಾಲರ್ ಹೊರ ಹೋಗುವುದನ್ನು ತಡೆಯಬಹುದು. ಇನ್ನು ಕ್ಯಾರೆಟ್ ಲೇನ್ ಡೈಮಂಡ್ ಆಭರಣಗಳ ಮೇಲೆ 0 ಡಿಡಕ್ಷನ್ ನೀಡುತ್ತಿದ್ದರೆ ಪ್ಲೇನ್ ಚಿನ್ನದ ಎಕ್ಸ್ಚೇಂಜ್ ಮೇಲೆ 4% ಸ್ಟ್ಯಾಂಡರ್ಡ್ ಕಡಿತವನ್ನು ಮಾಡುತ್ತಿದೆ. ಒಟ್ಟಿನಲ್ಲಿ ಚಿನ್ನ ಎಂಬುದು ಕೇವಲ ಸ್ಟ್ಯಾಟಿಕ್ ಅಂದರೆ ಲಾಕರ್ನಲ್ಲಿ ಕೂರುವ ಆಸ್ತಿಯಾಗಿ ಉಳಿದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಆಫರ್ಗಳು ಮತ್ತು ಮುಂಬರಲಿರುವಂತಹ ಬುಲಿಯನ್ ಬ್ಯಾಂಕ್ನಂತಹ ಅದ್ಭುತ ಕಾನ್ಸೆಪ್ಟ್ಗಳು ಭಾರತದ ಚಿನ್ನದ ಮಾರುಕಟ್ಟೆಯ ದಿಕ್ಕನ್ನೇ ಬದಲಿಸುವ ಸೂಚನೆಯನ್ನು ನೀಡುತ್ತಿವೆ. ಒಂದು ವೇಳೆ ಈ ಬುಲಿಯನ್ ಬ್ಯಾಂಕ್ ಯಶಸ್ವಿಯಾದರೆ ಭಾರತದ ಚಿನ್ನದ ಆಮದು ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗಲಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಗಟ್ಟಿಯಾಗಲಿದೆ ಹಾಗೂ ಮನೆಯಲ್ಲಿರುವಂತಹ ಚಿನ್ನವೇ ದೇಶದ ಆರ್ಥಿಕತೆಗೆ ದೊಡ್ಡ ಬಲವಾಗಲಿದೆ. ಆದರೆ ಈ ಬ್ಯಾಂಕ್ ಮೇಲೆ ಜನರಿಗೆ ನಂಬಿಕೆ ಬರುವಂತೆ ಮಾಡುವುದು ಮತ್ತು ಹಾಲಿ ಇರುವ ನಿಯಮಗಳನ್ನು ಬದಲಾಯಿಸುವುದು ಸರ್ಕಾರದ ಮುಂದಿರುವ ದೊಡ್ಡ ಸವಾಲು. ಹಳೆ ಚಿನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಈ ಟ್ರೆಂಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಬುಲಿಯನ್ ಬ್ಯಾಂಕ್ ಕಾನ್ಸೆಪ್ಟ್ ಭಾರತದಲ್ಲಿ ಸಕ್ಸಸ್ ಆಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ.